ಎಲ್ಲರಿಗೂ ನಮಸ್ಕಾರ. ಋಣಾನುಬಂಧ ಸಂಚಿಕೆ 3. ಸನ್ನಿಧಿ ಬೆಳಗ್ಗೆ ಬೇಗ ಎದ್ದು ಮಿಂಚುನ ಸ್ಕೂಲ್ಗೆ ಬಿಟ್ಟು ಬಂದು ಯೂಟ್ಯೂಬ್ ನೋಡಿ ಪಲಾವ್ ಮಾಡಿದ್ಲು. ಆದರೆ ಅವಳು ಮಾಡಿದ ಪಲಾವ್ ಅವರ ಮಾವ ಪದ್ಮನಾಭ್ ಮತ್ತು ಸನ್ನಿಧಿಗೆ ಒಂದು ಅಗುಳು ಕೂಡ ಸಿಕ್ಕಿರಲಿಲ್ಲ. ಹಾಗೆ ಪದ್ಮನಾಭ್ ಮನೆಯವರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಕರಣ್ ಬಿಹೇವಿಯರ್ ಕೂಡ ತುಂಬ ವಿಯರ್ಡ್ ಆಗಿ ಇತ್ತು. ಸನ್ನಿಧಿ ಮತ್ತು ಪದ್ಮನಾಭ್ ಇಬ್ಬರು ಇನ್ಸ್ಟಂಟ್ ಮ್ಯಾಗಿ ತಿಂದು ಮುಗಿಸಿದ್ರು. ನಾನು ಮಲಗ್ತೀನಮ್ಮ, ತುಂಬ ಸುಸ್ತಾಗಿದೆ, ಈಗ ಮಲಗಲಿಲ್ಲ ಅಂದರೆ ಇವತ್ತು ರಾತ್ರಿ ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ ಅಂದು ಪದ್ಮನಾಭ್ ಬಾಲ್ಕನಿ ಹತ್ರ ಹೊರಟರು. ಆಗ ಸನ್ನಿಧಿ ಅವರನ್ನು ಕರೆದ್ಲು. ಅದಕ್ಕೆ ಪದ್ಮನಾಭ್, ಈ ಮನೇಲಿ ಮಲ್ಗೋಕ್ಕಾಗುತ್ತೇನಮ್ಮ, ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ, ಅದಕ್ಕೆ ನಾನು ಇಲ್ಲಿ ಒಂದು ಶೀಟ್ ಹಾಕಿ ಚಿಕ್ಕ ರೂಮ್ ಮಾಡ್ಕೊಂಡಿದ್ದೀನಿ ಅಂತ ಅಂದು ಟೆರೇಸ್ ಕಡೆಗೆ ಹೊರಟರು. ಸನ್ನಿಧಿಗೆ ಇನ್ನೂ ಬೇಜಾರಾಯಿತು. ದುಡಿಯೋ ಗಂಡಸಿಗೆ ಮನೆಯಲ್ಲಿ ಮರ್ಯಾದೆನೇ ಇಲ್ವಲ್ಲ ಅಂತ ಅಂದ್ಕೊಂಡು ಟೆರೇಸ್ ಕಡೆಗೆ ಹೊರಟಳು. ಟೆರೇಸ್ಗೆ ಬಂದ ಸನ್ನಿಧಿ ಅಲ್ಲಿದ್ದ ಅವಸ್ಥೆ ನೋಡಿ ಇನ್ನೂ ದಂಗಾಗಿ ಹೋದ್ಲು. ಸುಮಾರು 10-15 ಪಾಟ್ನಲ್ಲಿ ಇದ್ದ ಗಿಡಗಳು ಬತ್ತೋಗಿತ್ತು. ಥು, ಏನು ಜನಗಳು ಅಂತ ಅಂದ್ಕೊಂಡ್ಳು. ಬಿಸಿಲು ಅನ್ನೋದನ್ನು ಲೆಕ್ಕಿಸದೆ ಎಲ್ಲ ಪಾಟ್ಗಳಲ್ಲಿ ಇದ್ದ ಮಣ್ಣನ್ನು ತೆಗೆದು ಹದ ಮಾಡಿ ಗಿಡಗಳಿಗೆ ನೀರು ಹಾಕಿದ್ಲು. ಟೆರೆಸ್ನ ಒಂದು ಸಾರಿ ಕಣ್ಣಾಡಿಸಿದ್ಲು. ಅಲ್ಲಲ್ಲಿ ಬಿದ್ದಿದ್ದ ಸಿಗರೆಟ್ ತುಂಡುಗಳು, ಬಿಯರ್ ಬಾಟಲ್ಗಳು, ಬಾರ್ಬಿಕ್ಯೂ ಸ್ಟ್ಯಾಂಡ್ಸ್, ಹತ್ತಿರ ಬಿದ್ದಿದ್ದ ಮಾಂಸದ ಮೂಳೆಗಳು, ಇದೆಲ್ಲ ನೋಡಿ ಸನ್ನಿಧಿಗೆ ವಾಂತಿ ಬರೋ ಥರ ಆಗ್ತಾಯಿತ್ತು. ಅವಳ ದುಪ್ಪಟ್ಟವನ್ನು ಮೂಗಿಗೆ ಕವರ್ ಮಾಡಿಕೊಂಡು ಟೆರೆಸ್ ಕೂಡ ಕ್ಲೀನ್ ಮಾಡಿದ್ಲು. ಕ್ಲೀನ್ ಮಾಡೋವಾಗ ಬೀರ್ ಬಾಟಲ್ನ ತೆಗೆಯೋವಾಗ ಒಡೆದಿದ್ದ ಗ್ಲಾಸ್ ಅವಳ ಕೈಗೆ ಚುಚ್ಚಿ ರಕ್ತ ಬರೋದಕ್ಕೆ ಶುರುವಾಯಿತು. ಆದರೆ ದುರಾದೃಷ್ಟ ಅನ್ನೋ ಥರ ಏನಾಯಿತು ಅಂತ ಸನ್ನಿಧಿಗೆ ಕೇಳೋಕ್ಕೂ ಕೂಡ ಆ ಮನೆಯಲ್ಲಿ ಯಾರೂ ಇಲ್ಲ. ಆ ಗಾಯಕ್ಕೆ ಅಲ್ಲೇ ಇದ್ದ ಟ್ಯಾಪ್ ಆನ್ ಮಾಡಿ ರನ್ನಿಂಗ್ ವಾಟರಲ್ಲಿ ಕೈ ಹಿಡಿದ್ಲು. ಆಮೇಲೆ ಅದೇ ಟ್ಯಾಪ್ ವಾಟರ್ನ ಮುಖಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಕುಡಿದ್ಲು. ರಕ್ತ ಬರೋದು ಸ್ಟಾಪ್ ಆಯಿತು. ಮನೆಯಲ್ಲಿ ಅಡುಗೆ ಮಾಡೋ ಐಟಮ್ಸ್ ಇಲ್ಲ, ಇನ್ನು ಫಸ್ಟ್ ಏಡ್ ಬಾಕ್ಸ್ ಎಲ್ಲಿರತ್ತೆ ಅಂತ ಅಂದ್ಕೊಂಡು ಅಲ್ಲೇ ಇದ್ದ ಮೆಡಿಕಲ್ ಶಾಪ್ಗೆ ಹೋಗಿ ಆಯಿಂಟ್ಮೆಂಟ್ ತೊಗೊಂಡ್ಳು. ಕಾಟನ್ ಮತ್ತು ಬ್ಯಾಂಡೇಜ್ ತೊಗೊಂಡು ತನಗೆ ಬಂದಂತೆ ಡ್ರೆಸ್ಸಿಂಗ್ ಮಾಡಿಕೊಂಡ್ಳು ಸನ್ನಿಧಿ. ಹಾಗೆ ಮನೆಗೆ ಬಂದಳು. ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂದರೂ ಅವಳಿಗೆ ಯಾವ ರೂಮ್ ಕೂಡ ಇರಲಿಲ್ಲ. ಕರಣ್ ಕೂಡ ಸನ್ನಿಧಿನ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ. ಕಾರುಣ್ಯ ರೂಮ್ಗೆ ಹೋಗಿ ಮಧ್ಯಾಹ್ನ ಟೈಮ್ ಮಲ್ಗೋಕೆ ಅವಳಿಗೆ ಮುಜುಗರ ಆಗ್ತಾಯಿತ್ತು. ಅಷ್ಟರಲ್ಲಿ ಟೈಮ್ ನೋಡಿದ್ಲು. ಮಿಂಚುನ ಕರ್ಕೊಂಡು ಬರೋಣ, ಆಗ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಮಿಂಚು ಸ್ಕೂಲ್ ಹತ್ರ ಹೋದ್ಲು ಸನ್ನಿಧಿ. ಮಿಂಚುಗೆ ಸನ್ನಿಧಿನ ಅವಳ ಸ್ಕೂಲ್ ಹತ್ರ ನೋಡಿ ಫುಲ್ ಖುಷಿಯಾಗೋಯ್ತು. ಓಡೋಗಿ ಸನ್ನಿಧಿ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಮಿಂಚುನ ನೋಡಿ ಸನ್ನಿಧಿಗೂ ತುಂಬಾ ಖುಷಿಯಾಯಿತು. ಪಾಪ ಅಮ್ಮ ಇದ್ದರೂ ಅಮ್ಮನ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಮಿಂಚುನ ಎತ್ಕೊಂಡು ಮುತ್ಕೊಟ್ಲು. ಅಲ್ಲೇ ಹತ್ತಿರ ಇದ್ದ ಹೋಟೆಲ್ಗೆ ಮಿಂಚುನ ಕರ್ಕೊಂಡು ಹೋಗಿ ಮಿಂಚುಗೆ ಊಟ ಮಾಡಿಸಿದ್ಲು. ಅವಳು ಕೂಡ ಊಟ ಮಾಡಿಕೊಂಡ್ಳು. ಇಬ್ಬರು ಮನೆ ಕಡೆ ಹೊರಟರು. ಸನ್ನಿ ಅಂತ ಮಿಂಚು ಕರೆದ್ಲು. ಹೇಳು ಕಂದ ಅಂತ ಸನ್ನಿಧಿ ಕೇಳಿದ್ಲು. ನಿನ್ನ ಕೈ ಏನಾಯಿತು, ಯಾಕೆ ಬ್ಯಾಂಡೇಜ್ ಹಾಕಿದೀಯಾ ಅಂತ ಕೇಳಿದ್ಲು ಮಿಂಚು. ಅದಕ್ಕೆ ಸನ್ನಿಧಿ, ಅದಾ ಏನೋ ಕೆಲಸ ಮಾಡೋವಾಗ ಮಿಸ್ಸಾಗಿ ಸ್ವಲ್ಪ ಗಾಯ ಆಯಿತು ಅಂತ ಹೇಳಿದ್ಲು. ಇಬ್ಬರು ಮನೆಗೆ ಬಂದರು. ಮನೆಗೆ ಬಂದ ಮಿಂಚು ಬ್ಯಾಗ್ನ ಅಲ್ಲೇ ಇದ್ದ ಸೋಫಾ ಮೇಲೆ ಇಟ್ಟು ಟೆರೆಸ್ ಕಡೆ ಓಡಿ ಹೋದ್ಲು. ಯಾಕೆ ಈ ಹುಡುಗಿ ಟೆರೆಸ್ ಕಡೆ ಹೋದ್ಲು ಅಂತ ಮಿಂಚು ಹಿಂದೆನೇ ಸನ್ನಿಧಿ ಕೂಡ ಹೋದ್ಲು. ಮಿಂಚು ಎಲ್ಲ ಪಾಟ್ಗಳಿಗೂ ನೀರನ್ನು ಹಾಕ್ತಾಯಿದ್ಲು. ಸನ್ನಿ ಬಾಯಿಲ್ಲಿ, ನನ್ನ ಜೊತೆ ನಾನು ಬೆಳೆಸಿರೋ ಗಿಡಗಳಿಗೆ ನೀರು ಹಾಕು ಅಂತ ಮುದ್ದಾಗಿ ಅಂದ್ಲು. ಸನ್ನಿಧಿಗೆ ಖುಷಿಯಾಯಿತು. ಈ ಮನೇಲಿ ಇಂಥ ಮುದ್ದಾದ ಹುಡುಗಿ ಇದ್ದಾಳಲ್ಲ ಅಂತ. ಇಬ್ಬರು ಸೇರಿ ಎಲ್ಲ ಗಿಡಗಳಿಗೆ ಮತ್ತೆ ನೀರು ಹಾಕಿದ್ರು. ಮಿಂಚು ಕಾರುಣ್ಯ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹಾಲ್ಗೆ ಬಂದು ಕೂತ್ಕೊಂಡು ಯಾರ ಸಹಾಯ ಕೂಡ ಕೇಳದೆ ಹೋಮ್ವರ್ಕ್ ಮಾಡ್ತಾಯಿದ್ಲು. ಸನ್ನಿಧಿಗೆ ಕರಣ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕರಣ್ ರೂಮ್ ಡೋರ್ ಲಾಕ್ ಮಾಡಿದ್ಲು. ಕರಣ್ ರೂಮ್ ಓಪನ್ ಮಾಡಿ ಸನ್ನಿಧಿ ಸ್ಮೈಲ್ ಮಾಡ್ತಾ ನಿಂತಿದ್ಲು. ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಸನ್ನಿಧಿಗೆ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿತ್ತು. ಡೋರ್ ಓಪನ್ ಮಾಡಿದ ಕರಣ್ ಏನೂ ಮಾತಾಡದೆ ಸೀದಾ ಹೋಗಿ ಅವನ ರೂಮಿನ ಬೆಡ್ ಮೇಲೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಮಲ್ಕೊಂಡ. ಸನ್ನಿಧಿನೇ ರೂಮ್ ಒಳಗಡೆ ಬಂದ್ಲು. ಕರಣ್ ರೂಮ್ನ ಒಂದು ಸಾರಿ ಕಣ್ಣಾಡಿಸಿದ್ಲು. ಅವಳಿಗೆ ಉಸಿರುಗಟ್ಟಿಸೋ ಥರ ಆಗ್ತಾಯಿತ್ತು.
ಕರಣ್ ಜೊತೆ ಮಾತಾಡಬೇಕು ಅಂತ ಆಸೆಯಿಂದ ಬಂದ ಸನ್ನಿಧಿಗೆ ಒಂದು ಸೆಕೆಂಡ್ ಕೂಡ ಆ ರೂಮಲ್ಲಿ ಇರೋದಕ್ಕೆ ಆಗಲಿಲ್ಲ. ಕರಣ್ ರೂಮಿಂದ ಹೊರಗಡೆ ಬಂದ್ಲು. ಕರಣ್ ಕೂಡ ಅವನದೇ ಲೋಕದಲ್ಲಿ ಅವನಿದ್ದ. ಸನ್ನಿಧಿ ಬೇಜಾರಾದ ಮುಖ ಮಾಡಿಕೊಂಡು ಮಿಂಚು ಇದ್ದಲ್ಲಿಗೆ ಬಂದ್ಲು. ಸನ್ನಿ ಬಾ ಇಲ್ಲಿ ಅಂತ ಕರೆದ್ಲು ಮಿಂಚು. ಸನ್ನಿಧಿ ಮಿಂಚು ಮುಖ ನೋಡಿ ಅವಳಿಗೆ ಆದ ಬೇಜಾರನ್ನು ಮರೆತು ಅವಳ ಜೊತೆ ಖುಷಿಯಾಗಿ ಇರೋಕೆ ಟ್ರೈ ಮಾಡ್ತಾ ಇದ್ಲು. ಆಗ ಮಿಂಚು ಸನ್ನಿಧಿ ಮುಖನ ಅಬ್ಸರ್ವ್ ಮಾಡಿದ್ಲು. ಸನ್ನಿ ಅಂತ ರಾಗಾಗಿ ಮುದ್ದಾಗಿ ಕರೆದ್ಲು ಮಿಂಚು. ಹೇಳು ಕಂದ ಅಂತ ಸನ್ನಿಧಿ ಕೇಳಿದಾಗ, ಕರಣ್ ಮಾಮ ರೂಮ್ ತುಂಬ ಗಲೀಜು ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಸನ್ನಿಧಿ, ಹಾಗೆಲ್ಲ ಮಾತಾಡಬಾರ್ದು ಕಂದ ಅಂತ ಅಂದ್ಲು. ಇಲ್ಲ ಸನ್ನಿ, ಮಾಮ ಕೆಟ್ಟೋನು, ಯಾವುದೋ ಜ್ಯೂಸ್ ಕುದೀತಾನೆ, ನನಗೆ ಮಾತ್ರ ಕೊಡಲ್ಲ ಅಂತ ಹೇಳಿದ್ಲು ಮಿಂಚು. ಆಗ ಸನ್ನಿಧಿಗೆ ಟೆರೆಸ್ ಮೇಲೆ ಬಿದ್ದಿದ್ದ ಬಾಟಲ್ ನೆನಪಾಯಿತು. ಬಿಯರ್ ಬಾಟಲ್ ಜೊತೆ ವಿಸ್ಕಿ ಬಾಟಲ್, ವೈನ್ ಬಾಟಲ್ ಕೂಡ ಬಿದ್ದಿತ್ತು. ಟ್ರೇಡಿಂಗ್ನಲ್ಲಿ ಲಾಸ್ ಆಗಿರೋ ಕರಣ್ಗೆ ದುಡ್ಡು ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ಲು. ಆಗ ಮಿಂಚು ಸನ್ನಿ ಅಂತ ಮತ್ತೆ ಕರೆದ್ಲು. ವಾಸ್ತವಕ್ಕೆ ಬಂದ ಸನ್ನಿಧಿ ಮಿಂಚು ಜೊತೆ ಅವಳ ಹೋಮ್ವರ್ಕ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿದ್ಲು. ಸಂಜೆ 5 ಗಂಟೆಗೆ ಪದ್ಮನಾಭ್ ಅವರು ಸೆಕ್ಯೂರಿಟಿ ಡ್ರೆಸ್ ಹಾಕಿ ಮತ್ತೆ ಡ್ಯೂಟಿಗೆ ಹೋಗೋಕೆ ಅಂತ ಹೊರಟರು. ಪದ್ಮನಾಭ್ ಹತ್ರ ಬಂದ ಸನ್ನಿಧಿ ಮುಖ ನೋಡಿ ಏನು ಹೇಳಮ್ಮ ಅಂತ ಕೇಳಿದ್ರು. ಪದ್ಮನಾಭನ ನೋಡಿದ್ರೆ ಸನ್ನಿಧಿಗೆ ಅವರ ತಂದೆ ಸುರೇಂದ್ರ ರಾವ್ ನೆನಪಾದರು. ಮಾವ, ಅದು ನಾನು ಜಾಬ್ಗೆ ಹೋಗ್ಲಾ ಅಂತ ಕೇಳಿದ್ಲು. ಆ ಮಾತಿಗೆ ಪದ್ಮನಾಭ್ ಅವರು, ಮೊದಲು ಆ ಕೆಲಸ ಮಾಡಮ್ಮ, ಈ ರಾಕ್ಷಸರ ಜೊತೆ ದಿನಪೂರ್ತಿ ಇರೋಕೆ ನಿನಗೂ ಕಷ್ಟ ಆಗುತ್ತೆ, ಆದರೆ ಒಂದು ಕಂಡೀಷನ್ ಅಂತ ಅಂದರು. ಸನ್ನಿಧಿಗೆ ಗಾಬರಿ ಆಯಿತು. ಏನು ಹೇಳ್ತಾರಪ್ಪ ಅಂದ್ಕೊಂಡು ಮಾವ ಅಂತ ಪದ್ಮನಾಭ್ ಮುಖ ನೋಡಿದ್ಲು. ನೀನು ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರೆ ನಿನ್ನ ಊಟ ತಿಂಡಿ ಕರೆಕ್ಟು ಟೈಮ್ಗೆ ಆಗಲ್ಲ. ನೀನು ಆಚೆ ಮಾಡ್ಕೋಬೇಕು. ನಿನ್ನ ಹತ್ರ ದುಡ್ಡಿದೆ ಅಂತ ಈ ಮನೆಯಲ್ಲಿ ಗೊತ್ತಾದರೆ ಡ್ರಾಮಾ ಕಂಪ್ನಿನೇ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ಕಟ್ಟಿಬಿದ್ದು ನೀನು ನಿನ್ನ ಹಣನ ಕಳ್ಕೋಬೇಡ ಅಂತ ಹೇಳಿ ಸನ್ನಿಧಿ ತಲೆ ನೇವರಿಸಿದ್ರು ಪದ್ಮನಾಭ್. ಸನ್ನಿಧಿಗೆ ತಲೆ ಕೆಟ್ಟೋಗೋ ಥರ ಆಗ್ತಾಯಿತ್ತು. ಆದರೂ ಅವರ ಮಾವನ ಎದುರುಗಡೆ ಏನು ತೋರಿಸ್ಕೊಳ್ದೆ, ಸರಿ ಮಾವ, ನೀವು ಹೇಳ್ದಂಗೆ ಆಗಲಿ ಅಂತ ಅಂದ್ಲು. ಪದ್ಮನಾಭ್ ಕೆಲಸಕ್ಕೆ ಹೊರಟರು. ಸನ್ನಿಧಿ ತನ್ನ ಮೊಬೈಲ್ನಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇದ್ಲು. ಅವಳ ಎಜುಕೇಷನ್ಗೆ ಹೊಂದೋ ಥರ ಜಾಬ್ಗೆ ರೆಸ್ಯೂಮ್ ಮೇಲ್ ಮಾಡಿದ್ಲು. ಸಂಜೆ ಆಗಿದ್ದರಿಂದ ಟೆರೇಸಲ್ಲಿ ಬಿಸಿಲು ಇರಲಿಲ್ಲ. ಸನ್ನಿಧಿ ಒಂಟಿಯಾಗಿ ಕೂತು ಏನೂ ಯೋಚನೆ ಮಾಡ್ತಾ ಇದ್ಲು. ಈ ಮನೆಯಲ್ಲಿ ಎಲ್ಲರೂ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ಆದರೆ ಸುವರ್ಣ ಚಿಕ್ಕಮ್ಮ ಯಾಕೆ ನನ್ನ ಈ ಮನೆಗೆ ಮದುವೆ ಮಾಡಿಕೊಟ್ರು? ಇದು ನನ್ನ ಅಪ್ಪ ಅಮ್ಮನ ಆಸೆ ಅಂತ ಕೂಡ ಹೇಳಿದ್ರು. ಅವರ ಮಾತಿಗೆ ನಾನು ಕೂಡ ಯೋಚನೆ ಮಾಡದೆ ಒಪ್ಕೊಂಡೆ. ಮದುವೆ ಆದಮೇಲಾದರೂ ನನ್ನ ಲೈಫ್ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಖುಷಿಯಾಗಿ ಇರಬೇಕು ಅಂತ ನನ್ನ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಅಂತ ಖುಷಿಯಾಗಿ ಮದುವೆಗೆ ಒಪ್ಕೊಂಡು ಇಲ್ಲಿಗೆ ಬಂದು ನೋಡಿದ್ರೆ ನಾನು ಅಂದ್ಕೊಂಡ ಹಾಗೆ ಯಾವುದೂ ಇಲ್ವಲ್ಲ. ಆ ದೇವರಿಗೆ ನಾನು ಖುಷಿಯಾಗಿ ಇರೋದು ಇಷ್ಟನೇ ಇಲ್ವಾ? ಯಾರೂ ಇಲ್ಲದೆ ಇರೋ ನನಗೆ ಇವಾಗ ಎಲ್ಲರೂ ಇದ್ದು ಯಾರೂ ಇಲ್ಲದೆ ಇರೋ ಥರ ಆಗಿದೆ ನನ್ನ ಪರಿಸ್ಥಿತಿ ಅಂತ ಅವಳಿಗವಳೇ ದೋಷಣೆ ಮಾಡ್ಕೋತಾ ಅಳ್ತಾ ಕೂತ್ಕೊಂಡ್ಳು. ಸುಮಾರು ಅರ್ಧ ಗಂಟೆ ಆದರೂ ಅವಳ ಕಣ್ಣಿಂದ ನೀರು ಧಾರಾಕಾರವಾಗಿ ಬರ್ತಾನೇ ಇತ್ತು. ಮನೆ ತುಂಬ ಜನ ಇದ್ದರೂ ಸನ್ನಿಧಿಗೆ ಸಾಂತ್ವನ ಹೇಳೋರು ಯಾರೂ ಇರಲಿಲ್ಲ. ಸನ್ನಿಧಿ ಹತ್ರ ಒಂದು ಪುಟ್ಟ ಕೈ ಬಂದು ಅವಳ ಕಣ್ಣೀರನ್ನು ಒರೆಸ್ತಾ ಇತ್ತು. ಅದು ಮಿಂಚು ಅಂತ ಅವಳನ್ನು ಗಟ್ಟಿಯಾಗಿ ತಬ್ಕೊಂಡ್ಲು ಸನ್ನಿಧಿ. ಮಿಂಚು ಸನ್ನಿಧಿ ಅಪ್ಪುಗೆಯಲ್ಲಿ ತನ್ನಮ್ಮನ ಪ್ರೀತಿ ಕಾಣ್ತಾ ಇದ್ಲು. ಸನ್ನಿ, ನೀನು ಅಳಬೇಡ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗೆ ಅದನ್ನು ನೋಡೋಕ್ಕಾಗಲ್ಲ ಸನ್ನಿ ಅಂತ ಸನ್ನಿಧಿ ಕೆನ್ನೆಗೆ ಮುತ್ತು ಕೊಟ್ಲು ಮಿಂಚು. ಸನ್ನಿಧಿಗೆ ಸ್ವಲ್ಪ ಸಮಾಧಾನ ಆಯಿತು. ಆಗ ಮನೆ ಒಳಗಡೆಯಿಂದ ಜೋರು ಮಾತಾಡ್ತಾ ಇರೋ ವಾಯ್ಸ್ ಕೇಳಿಸ್ತು. ಸನ್ನಿಧಿ ಅವಳ ಕಣ್ಣೀರನ್ನು ಒರೆಸ್ಕೊಳ್ತಾ, ಬಾ ಮಿಂಚು, ಯಾರು ಗಲಾಟೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಅಂದ್ಲು. ಅದಕ್ಕೆ ಮಿಂಚು, ಇದೆಲ್ಲ ಇಲ್ಲಿ ಕಾಮನ್ ಸನ್ನಿ ಅಂತ ಅಂದ್ಲು. ಮಿಂಚು, ಏನು ಮಾತಾಡ್ತಾ ಇದೆಯಾ ಅಂತ ಕೇಳಿದ್ಲು ಸನ್ನಿಧಿ. ಅದಕ್ಕೆ ಮಿಂಚು, ಅಡುಗೆ ಮಾಡೋಕೆ ನಾನು ಮಾಡಲ್ಲ ನೀನು ಮಾಡಲ್ಲ ಅಂತ ಜಗಳ ಮಾಡ್ತಾರೆ. ಕೊನೆಗೆ ಅವರಿಗೆಲ್ಲ ಏನೇನು ಬೇಕೋ ಅದೆಲ್ಲ ಅಡುಗೆ ಅವರೇ ಮಾಡಿಕೊಂಡು ತಿಂತಾರೆ ಅಂತ ಹೇಳಿದ್ಲು ಮಿಂಚು. ಸನ್ನಿಧಿಗೆ ತಲೆ ಕೆಟ್ಟೋಗೋ ಥರ ಆಯಿತು. ನನಗೇನಾದರೂ ಅಡುಗೆ ಮಾಡೋಕ್ಕೆ ಬಂದಿದ್ದರೆ ನಾನೇ ಮಾಡ್ತಿದ್ದೆ ಅಂತ ಅಂದ್ಕೊಂಡು ಮನೆ ಒಳಗಡೆ ಹೋದ್ಲು. ಸನ್ನಿಧಿ ಅಲ್ಲಿ ಬಂದು ನೋಡಿದ್ರೆ ಮಿಂಚು ಹೇಳಿದ ಮಾತು ನಿಜ ಆಗಿತ್ತು. ಕಾರುಣ್ಯ ಏನೋ ಅಡುಗೆ ಮಾಡ್ತಾ ಇದ್ಲು. ಸನ್ನಿಧಿ ಅತ್ತೆ
ಮಾಲಿನಿ ಕೂಡ ಏನೋ ಅಡುಗೆ ಮಾಡ್ತಾ ಇದ್ಲು. ಕರಣ್ ಫುಡ್ ಆರ್ಡರ್ ಮಾಡಿ ಅದನ್ನು ತರಿಸ್ಕೊಂಡು ತನ್ನ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ. ಅಬ್ಬಾ, ಇದೆಂಥ ವಿಚಿತ್ರವಾದ ಮನೆಗೆ ಬಂದಿದ್ದೀನಲ್ಲ ಅಂತ ಅನ್ಸೋಕ್ಕೆ ಶುರುವಾಯಿತು ಸನ್ನಿಧಿಗೆ. ಮಿಂಚು ಕಡೆ ತಿರುಗಿ, ಮಿಂಚು, ನೀನು ಯಾರು ಮಾಡಿದ ಅಡುಗೆ ಊಟ ಮಾಡ್ತೀಯಾ ಅಂತ ಕೇಳಿದ್ಲು ಸನ್ನಿಧಿ. ಅದಕ್ಕೆ ಮಿಂಚು ಸಪ್ಪೆ ಮುಖ ಮಾಡಿಕೊಂಡು ಏನೂ ಮಾತಾಡದೆ ಸೈಲೆಂಟಾಗಿ ಅಲ್ಲಿಂದ ಹೋದ್ಲು. ಕಾರುಣ್ಯನ ಮಗಳಾದ ಮಿಂಚುನ ಮನೆಯಲ್ಲಿ ಯಾಕೆ ಯಾರೂ ಕೇರ್ ಮಾಡಲ್ಲ? ಹಾಗಾದರೆ ಮಿಂಚು ಯಾರು ಮಾಡಿದ ಅಡುಗೆ ಊಟ ಮಾಡ್ತಾಳೆ? ಸನ್ನಿಧಿಯ ಊಟದ ಕಥೆ ಏನು? ನಿರೀಕ್ಷಿಸಿ ಋಣಾನುಬಂಧ. ಸ್ನೇಹಿತರೆ, ಕತೆ ಹೇಗೆ ಬರ್ತಿದೆ ಅಂತ ಮರೀದೆ 2 ಲೈನ್ನಲ್ಲಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ, ಕಥೆಗೆ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.